ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಯಶ್ರೀ ಕಿಚನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೋತೀನಿ. ನಾನಿವತ್ತು ಶನಿವಾರದ ಲಾಗ್ ಮಾಡತ್ತೇನೆ ನೋಡ್ರಿ. ಬೆಳಗ್ಗೆ ಬೇಗ ಎದ್ದಿದ್ದೆ ರೀ, ಲಾಗ್ ಮಾಡೋದಾಗಲಿಲ್ಲ ಇವತ್ತು ನನಗೆ. ಬೆಳಗ್ಗೆ ಮಾರ್ನಿಂಗ್ ಇದ್ದು ಹಂಗಾಗಿ ಮಧ್ಯಾಹ್ನ ಮಾಡತ್ತೀನಿ. ಮಧ್ಯಾಹ್ನ ಬೆಳಗ್ಗೆ ನನ್ನ ಮಗಳು ಸ್ಕೂಲಿಗೆ ಬೇಗ ಹೋದ್ಲು, ನಮ್ಮ ಮನೆಯವ್ರು ಆಫೀಸ್ಗೆ ಹೋದ್ರು. ನಂದೇ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತಿದ್ದೆ. ನಮ್ಮ ಮನೆಯವರು ಸೊ ಬ್ಯಾಂಕಿಗೆ ಹೋಗಿ ಬಂದು ನಡಿ ಸಿಕ್ಕಂದ್ರೆ ಮಾಡ್ಕೊಂಡು ಅಂತೇಳಿ ಬೆಳಗ್ಗೆ ಜಲ್ದಿ ಬಂದರು. ಲೇಟ್ ಆಗಿಬಿಡ್ತ್ರಿ ಬರೋದು, 1:30 ಆಯ್ತು. ಬಂದಿಂದ ಏನು ಮಾಡ್ಬೇಕು ಅನ್ಕೊಂತ ಮಸಾಲೆ ರೈಸ್ ಮಾಡಿದ್ರಾತ ಅಂಥೇಳಿ ರೈಸ್ ಮಾಡತ್ತೇನೆ. ಚಪಾತಿ ರೊಟ್ಟಿ ಏನಾರ ಮಾಡ್ತಿದ್ದೆ ರೀ ಇವತ್ತು ನಮ್ಮ ಮನೆಗೆ ನಮ್ಮ ಮಮ್ಮಿ ನಮ್ಮ ಪಪ್ಪ ಬರತ್ತಾರ. ನಂಗೆ ಭಾಳ ಖುಷಿ ಆಗತ್ತೈತಿ. ನಮ್ಮ ಮಮ್ಮಿ ಯಾಕೆ ಮಾಡ್ತಿ ಅಡುಗೆ, ನಾ ಎಲ್ಲ ತೊಗೊಂಬರತ್ತೀನಿ, ಅಡುಗೆ ಮಾಡ್ಕೊಂಬರತ್ತೀನಿ, ಸುಮ್ಮ ರೈಸ್ ಸಾಂಬಾರು ಅಷ್ಟೇ ಮಾಡಿಬಿಡ್ರಿ, ಏನು ಭಾಳ ಮಾಡಬೇಡ್ರಿ ಅಂತಂದರು. ಹಾಗಾಗಿ ನೈಟ್ ನಮ್ಮ ಮಮ್ಮಿ ನಪ್ಪ ಬಂದಿಂದ ಬಿಸಿ ಸಾಂಬಾರು ಮತ್ತು ರೈಸ್ ಮಾಡಿದ್ರಾತು. ಈಗ ಮಸಾಲೆ ರೈಸ್ ಮಾಡ್ಕೊಂಡ್ರಾತು ಅಂಥೇಳಿ ಮಸಾಲೆ ರೈಸ್ ಮಾಡಿದ್ದೆ ರೀ. ಮಸಾಲೆ ರೈಸ್ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಇವತ್ತು ನೋಡಿರಿ ನಮ್ಮ ಮಮ್ಮಿ ನಮ್ಮ ಪಪ್ಪ ಬರತ್ತಾರ ಅಂದರೆ ಎಷ್ಟು ಖುಷಿ ಆಗತ್ತೈತಿ. ಏನೋ ಒಂಥರ ಏನೋ ಕಳ್ಕೊಂಡಾಗ ಏನೋ ಸಿಕ್ಕಿರ್ತೈತಲ್ಲ ಆ ಥರ ಫೀಲ್ ಆಗ್ತೈತಿ. ಹೆಣ್ಮಕ್ಳಿಗೆ ತಂದೆ ತಾಯಿ ಬರ್ತಾರಂದ್ರೆ ಅಷ್ಟು ಖುಷಿ. ನನ್ನ ಮಗಳಂತರೂ ಭಾಳ ಖುಷಿ ಪಡತ್ತಾಳೆ. ಯಾವಾಗ ಬರ್ತಾರೆ ಮಮ್ಮಿ, ಅಜ್ಜ ಯಾವಾಗ ಬರ್ತಾರೆ ಅನ್ನತ್ತಾರ. ಬರ್ತಾರವ ರಾತ್ರಿ ಅಂತ ಹೇಳತ್ತೀನಿ ರೀ ನಾನು ಆಕೆಗೆ. ನೋಡ್ರಿ ಇಲ್ಲಿ ಈರುಳ್ಳಿ ಜಾಸ್ತಿ ಏನು ತರಕಾರಿ ಹಾಕಿಲ್ರಿ ನಾನು. ಒಂದೆರಡು ಈರುಳ್ಳಿ, ಒಂದೆರಡು ಟೊಮೆಟೊ, ಒಂದು ಗಜ್ಜರಿ, ಒಂದು ಬಟಾಟೆ ಹಾಕೀನಿ. ನೀವೇನಾರ ಬೇಕಂದ್ರೆ ವಟಾಣಿ ಮತ್ತು ಬೀಟ್ರೂಟ್ ತರಕಾರಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆ ಇಷ್ಟ ಇತ್ತು, ತರಕಾರಿ ಭಾಳ ಇದ್ದಿದ್ದಿಲ್ಲ, ಹಂಗಾಗಿ ಇಷ್ಟ ಮಾಡಿಕೊಂಡೆ. ನೀವು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಾದರೂ ಹಾಕ್ಕೋಬೋದು. ನಾ ಇಲ್ಲಿ ಹಂಗೆ ಹಾಕ್ಕೊಂಡಿನಿ. ಅರ್ಜೆಂಟ್ ಭಾಳ ಇತ್ತು, ನಮ್ಮ ಮನೆಯವ್ರು ಭಾಳ ಅವಸರ ಮಾಡತ್ತಿದ್ರು, ಹಾಗಾಗಿ ಅಷ್ಟು ಹೆಚ್ಚಿ ಹಾಕ್ಕೊಂಡೆ ನಾನು. ಅಷ್ಟು ಸಿಂಪಲ್ ಮಾಡೀನಿ ನಾನು ಇವತ್ತು. ಒಮ್ಮೆ ಟ್ರೈ ಮಾಡಿ ನೋಡಿರಿ, ಸಿಂಪಲ್ ಟೇಸ್ಟ್ ಆಗುತ್ತೆ. ಮತ್ತು ಏನೂ ಹಾಕೋಂಗಿಲ್ಲ. ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅಷ್ಟೇ, ಕೊತ್ತಂಬರಿ ಅಷ್ಟು ಹಾಕಿ ಮಾಡಿದ್ರೆ ಟೇಸ್ಟ್ ಭಾರಿ ಆಕೈತೆ. ಅರ್ಜೆಂಟಿಗಂತೂ ಭಾಳ ಮಸ್ತ್ ರೀ ಇದು. ಇವತ್ತಿನ ಲಾಗ್ ಬರೀ ಇದಾಗೈತೆ ರೀ. ಬೋರಿಂಗ್ ಆಗ್ತಿರ್ಬೇಕು ನಿಮಗೆ ಲಾಗಿದ್ದು. ಬೋರಿಂಗ್ ಆದರೂ ನಂಗೆ ಕಮೆಂಟ್ ಮಾಡಿರಿ. ಸರಿ ಆಗಿಲ್ಲ ಅಂಥೇಳಿ ನಾ ಏನೂ ಅಂದ್ಕೊಳ್ಳಲ್ಲ. ಚಲೋ ಆದರೂ ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಏನು ತಪ್ಪು ಮಾಡತ್ತೀವಿ ಅಂಥೇಳಿ. ನೀವು ಕಮೆಂಟ್ ಮಾಡಿದ್ರೆ ಸುಮ್ಮನೆ ವಿಡಿಯೋ ನೋಡಿ ಹೋಗ್ಲಿ ಬಿಡ ಅಂತಬಿಟ್ರೆ ನಮಗೇನೋ ಗೊತ್ತಾಗಲ್ಲ ರೀ. ಕಮೆಂಟ್ ಮಾಡಿರಿ ಆದಷ್ಟು. ನಂಗೆ ಹೆಂಗಿದ್ರು ಕಮೆಂಟ್ ಮಾಡಿರಿ, ನಾ ಏನೂ ಅಂದ್ಕೊಳ್ಳಲ್ಲ. ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಗಿದ್ರಿ. ಆಕೆಗೂ ಬೆಳಗ್ಗೆ ಚಪಾತಿ ಕಟ್ಟಿದ್ದೆ ರೀ, ಹಾಗಾಗಿ ಆಕೆ ಬಂದಿಂದ ಹೊಟ್ಟೆ ಹಸಿದು ಬಂದಿರ್ತಾಳೆ. ಹಾಗಾಗಿ ಜಲ್ದಿ ಮಾಡಿದ್ರಾತು ಅಂಥೇಳಿ ಬೇಗ ಮಾಡತ್ತಿದ್ದೆ ರೀ ನಾನು. ನೋಡಿರಿ, ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಮಾಡಿರಿ. ಎಣ್ಣೆ ಜಾಸ್ತಿ ಬಳಸೋದ್ರಿಂತನೂ ಇದಾಗ್ತೈತೆ. ಆದಷ್ಟು ಎಣ್ಣೆ ಕಡಿಮೆ ಬಳಸ್ರಿ ಅಡುಗೆ ಒಳಗೆ. ನಾನಂತೂ ಎಲ್ಲದಕ್ಕೂ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ರೀ, ಜಾಸ್ತಿ ಯೂಸ್ ಮಾಡಲ್ಲ ಎಣ್ಣೆ. ಇಲ್ಲಿ ನೋಡಿರಿ, ಮೆಣ್ಸಿಕಾಯಿ, ಉಳ್ಳಾಗಡ್ಡೆ, ಟೊಮೆಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚಿಟ್ಕೊಂಡೀನಿ, ಎಲ್ಲ ಹಾಕತ್ತೀನಿ ರೀ ಈಗ. ಮೆಣ್ಸಿಕಾಯಿ ಹಾಕಿದೆ ಫಸ್ಟಿಗೆ, ಸ್ವಲ್ಪ ಕರಿಬೇವು ಜೀರಿಗೆ ಹಾಕಿದೆ. ಆಮೇಲೆ ಏನೈತಲ್ರಿ, ಇದು ಎಲೆ ಇರುತ್ತಲ್ರಿ, ಇದು ಪಲಾವ್ ಎಲೆ ರೀ, ಪಾಟ್ ಒಳಗೆ ಹಚ್ಚೀನಿ ನಾನು. ಸ್ವಲ್ಪ ಒಣಗಿಂದ ಹಾಕಿದ್ರೆ ಸ್ಮೆಲ್ ಇರುತ್ತೆ, ಹಸಿದೂ ಸ್ಮೆಲ್ ಕಡಿಮೆ ಇರ್ತೈತೆ ರೀ. ಅದ್ರ ಟೇಸ್ಟ್ ಮಾತ್ರ ಭಾರಿ ಕೊಡ್ತೈತೆ ರೀ. ಬಿಳಿ ಅನ್ನ ವೈಟ್ ರೈಸ್ ಮಾಡೋ ಮುಂದಾಗೂ ನೀವು ಹಾಕ್ಬೋದು. ಅದು ಅಷ್ಟು ಜಾಸ್ತಿ ಊಟ ಹೋಗ್ತೈತೆ ನೋಡಿರಿ ಅದು ಹಾಕಿ ಮಾಡಿದ್ರೆ ರೈಸ್. ನಾ ಇಲ್ಲೇ ಬಟಾಟೆ ಮತ್ತು ಗಜ್ಜರಿ ಹೆಚ್ಚಿಟ್ಕೊಂಡೇನಿ ರೀ ನೀರೊಳಗೆ. ಉಳ್ಳಾಗಡ್ಡಿ ಮತ್ತು ಮೆಣ್ಸಿಕಾಯಿ ಎಲ್ಲ ಫ್ರೈ ಆಗಿಂದ ಆಮೇಲೆ ಟೊಮೆಟೊ ಹಾಕ್ಬೇಕ್ರಿ. ಇಲ್ಲಿ ನೋಡಿರಿ, ನಾನು ಆ ಕಪ್ಪಿಲೆ 3 ಕಪ್ ಅಕ್ಕಿ ಹಾಕ್ಕೊಂಡೀನಿ. ಅಕ್ಕಿ ಚೆಂದಾಗಿ 2-3 ಸರಿ ತೊಳೆದು ನೀವು ಯಾವ ಬೇಕಾದ್ರೂ ಅಕ್ಕಿ ನೀವು ಆ್ಯಡ್ ಮಾಡ್ಕೋಬೋದು. ನಾ ಇಲ್ಲಿ ಜೀರಾ ರೈಸ್ ಅಕ್ಕಿ ಆ್ಯಡ್ ಮಾಡ್ಕೊಂಡೇನಿ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿದ್ರೆ ಜಲ್ದಿ ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ. ಅದು ಚಿಟಿಗೆ ಅರಶಿನ ಹಾಕಿದ್ದಾರೆ. ಇವತ್ತು ಲಾಗ್ ಮಾಡಬಾರ್ದು ಅಂಥೇಳಿ ಅಂದ್ಕೊಂಡಿದ್ದಾರೆ, ಸುಮ್ಮನೆ ಇರಲಿ ಅಂಥೇಳಿ ಇದು ಮಾಡಿದೆ. ನಿಮ್ಮ ಬೋರಿಂಗ್ ಆಗ್ತಿರ್ಬೇಕಿದು.
ಬರೀ ರೈಸಿಂದ ಅಷ್ಟೇ ಐತಿ. ಇಲ್ಲಿ ನೋಡ್ರಿ ನನ್ನ ಮಗಳ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂಥೇಳಿ. ಮಮ್ಮಿ ನನ್ನ ತೋರಿಸ್ ನಾನು ಹತ್ಲಂಗ ಅಕ್ಕಿನೂ ಆ್ಯಡ್ ಮಾಡಿದ್ದಾರೆ ಅದ್ರೊಳಗೆ. ನೋಡ್ರಿ ಯಾವ ರೀತಿ ಫ್ರೈ ಆಗತ್ತಾವ ಅಂಥೇಳಿ. ನೋಡ್ರಿ ಕಲರ್ ಚಂದ ಬಂದೈತಿ. ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ರಿ, ಅಕ್ಕಿ ಅದು ಹಾಕಿ ನೀರು ನೀವು ನಾರ್ಮಲ್ ಅನ್ನಕ್ಕೆ ಎಷ್ಟು ಹಾಕ್ತೀರಿ ಅಷ್ಟು ನೀರು ಹಾಕಿದ್ರೆ ಆಯ್ತು ರೀ. ರೈಸಿನ ವಿಡಿಯೋ ಐತ್ರಿ, ಅದು ಸ್ಕಿಪ್ ಆಗ್ಬಿಟ್ಟೈತೆ. ನನ್ನ ಮಗಳ ಫೋನ್ ಹಿಡ್ಕೊಂಡಾಗ ಅದು ವಿಡಿಯೋ ಡಿಲೀಟ್ ಮಾಡಿಬಿಟ್ಲು, ಹಂಗಾಗಿ ವಿಡಿಯೋ ಹೋಗ್ಬಿಟ್ಟೈತೆ ರೀ ಫ್ರೆಂಡ್ಸ್. ಅದು ಏನೂ ತಿಳ್ಕೊಬೇಡ್ರಿ. ಇಲ್ಲಿ ನಮ್ಮ ಮನೆಯವ್ರು ಮೊಸರು ತೊಗೊಂಬಂದಿದ್ರು, ಹಾಗಾಗಿ ಮೊಸರು ಒಡ್ದು ಹಾಕಿದ್ರೆ ಆತಂಥೇಳಿ ಇದ್ರೊಳಗೆ ಮೊಸರು ತೆಗಿತೀನಿ. ಇದಕ್ಕೆ 2 ಸ್ಪೂನ್ ಮೊಸರು ಹಾಕ್ಬೇಕ್ರಿ, ಟೇಸ್ಟ್ ಒಂದು ಸ್ವಲ್ಪ ಬೇರೆ ಕೊಡ್ತೈತಿದ್ದು. ಮೊಸರು ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮೊಸರು ಹಾಕಿ ಮಸಾಲೆ ರೈಸ್ ಟೇಸ್ಟೇ ಬೇರೆ ಅನಿಸುತ್ತದೆ ರೈಸಿಂದ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾ ವಿಡಿಯೋ ಚಲೋ ಮಾಡತ್ತೀನೋ ಇಲ್ಲೋ ಅಂಥೇಳಿ. ಇಲ್ಲ ಅಂದ್ರೆ ನಾ ಸುಮ್ಮನೆ ವಿಡಿಯೋ ಹಾಕೋದಾಗತ್ತೆ, ನೀವು ಸುಮ್ಮನೆ ವಿಡಿಯೋ ನೋಡೋದಾಗತ್ತೆ. ನನಗೆ ನಾ ವಿಡಿಯೋ ಚಲೋ ಮಾಡತ್ತೀನಿ ಅಂತ ನನಗೆ ಗೊತ್ತಾಗಬೇಕಂದ್ರೆ ನಾನು ಕಮೆಂಟ್ ಮಾಡಬೇಕು. ನಾನು ಇಲ್ಲಿ ಮೊಸರು ಆ್ಯಡ್ ಮಾಡಿದ್ದೆ, 2 ಸ್ಪೂನ್ ಮೊಸರು ಹಾಕಿದ್ದೆ ರೀ ನಾನಿಲ್ಲಿ. ಸ್ವಲ್ಪ ಚಂದ ಕುದಿಬೇಕ್ರಿ ಅದು ಮೊಸರೆಲ್ಲ ಚಂದಾಗ ಇದಾಗಿಂದ ಆಮೇಲೆ ಅಕ್ಕಿ ತೊಳ್ಕೊಂಡಿರ್ತೀವಲ್ರಿ, ಅಕ್ಕಿ ನೆನೆ ಇಟ್ಟಿರ್ತೀವಲ್ಲ ಅದೆಲ್ಲ ತೊಳ್ಕೊಂಡು ಅಕ್ಕಿ ಅದ್ರಾಗ ಮಸಾಲೆ ಒಳಗೆ ಹಾಕ್ಬೇಕ್ರಿ. ಹಾಕಿ ಒಂದು 5 ನಿಮಿಷ ಬಿಡ್ಬೇಕ್ರಿ. ಅದು ಮಸಾಲೆ ಒಳಗೆ ಅಕ್ಕಿ ಕುದಿಬೇಕು. ಅಕ್ಕಿ ಕುದ್ದಿಂದ ನೀರು ಹಾಕಿದ್ರೆ ಅಂದ್ರೆ ರುಚಿ ಆಗುತ್ತೆ ರೀ. ಅನ್ನ ಹಂಗೆ ಹಾಕಿದ್ರೆ ಸ್ವಲ್ಪ ವೈಟ್ ಅನ್ಸುತ್ತೆ, ಮಸಾಲೆ ಅನ್ಸಲ್ಲದು. ನೋಡ್ರಿ ಅಕ್ಕಿ ಹಾಕ್ತೇನೆ ನೈಸದ್ದು. ಅಕ್ಕಿ ಹಾಕಿ 5 ನಿಮಿಷ ಕುದಿಯಾಕೆ ಬಿಡ್ಬೇಕ್ರಿ. ಅದನ್ನು ಹಂಗೆ ನೀರು ಹಾಕಬಾರ್ದು. ಅಕ್ಕಿ ಸ್ವಲ್ಪ ಕುದ್ದಿಂದ ಆಮೇಲೆ ನೀರು ಆ್ಯಡ್ ಮಾಡಬೇಕು. ನೀವು ನಾರ್ಮಲ್ ಅನ್ನಕ್ಕೆ ಎಷ್ಟು ನೀರು ಇಡ್ತೀರಿ ಸ್ವಲ್ಪ ಅದ್ರಕ್ಕಿಂತ ಒಂದು ಅರ್ಧ ಗ್ಲಾಸ್ ಹೆಚ್ಚಿಗೆ ಇಡ್ಬೇಕಷ್ಟ. ಇದಕ್ಕೇನು ಇಷ್ಟ ಅಂತೇನಿಲ್ಲ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ರೀ ಇಲ್ಲಿ ಮ್ಯಾಗ. ನೀವು ಬೇಕಂದ್ರೆ ರೈಸ್ ಆಗಿಂದು ಹಾಕ್ಕೋಬೋದು. ನಾ ಸುಮ್ಮನೆ ಸ್ಮೆಲ್ಲಿಗೆ ಇರಲಿ ಅಂಥೇಳಿ ಅನ್ನದ ಮ್ಯಾಗ ಅಕ್ಕಿ ಮ್ಯಾಗ ಹಾಕ್ಕೊಂಡೆ ರೀ. ಒಮ್ಮೆ ಟ್ರೈ ಮಾಡಿ ನೋಡಿರಿ, ರೈಸ್ ಅಂತೂ ಭಾರಿ ಟೇಸ್ಟ್ ಆಗಿರ್ತೈತಿ. ನೀವು ಹೆಂಗಾಗೈತೆ ಅಂತ ಮಾಡಿ ನೋಡಿ ಕಮೆಂಟ್ ಮಾಡಿರಿ. ನಂಗೆ ಹಂಗೆ ಕಮೆಂಟ್ ಮಾಡಬೇಡ್ರಿ. ಮಕ್ಕಳ ಲಂಚ್ ಬಾಕ್ಸಿಗೂ ಜಲ್ದಿ ಆಗ್ತೈತೆ ರೀ ಹಿಂಗೆ ಸಿಂಪಲ್ ರೆಸಿಪಿದು. ಅವ್ರಿಗೆ ಖಾರ ಅನ್ಸಲ್ಲ, ಟೇಸ್ಟೂ ಇರ್ತೈತಿ. ಯಾಕಂದ್ರೆ ಮಕ್ಕಳು ಯಾರೂ ಜಾಸ್ತಿ ಖಾರ ತಿನ್ನಲ್ಲ, ಈಗಿನವರು ಖಾರ ಕಡಿಮೆನ ತಿಂತಾರೆ. ಹಾಗಾಗಿ ಬೆಳಗ್ಗೆ ರೆಸಿಪಿಗೆ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ರೀ ಇದು. ಇಲ್ಲಿ ನೋಡಿರಿ, ನಾನು ಶುಕ್ರವಾರ ನೈಟ್ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಳದ್ದು ನನಗೆ ತಲೆ ಬಾಚಾತಿದ್ಲು. ನೋಡ್ರಿ ಹೆಂಗೆ ಬಾಚಾತಾಳ. ಬ್ಯಾಡ್ ಬಿಡ ಅಂತಂದ್ರೆ, ತಡಿ ಮಮ್ಮಿ ನಿಂಗೆ ಜುಟ್ಲ ಹಾಕ್ತೀನಿ ಅಂಥೇಳಿ ಹಾಕಾತಾಳ. ನೋಡ್ರಿ ಇಲ್ಲಿ ಹೆಂಗೆ ಮಾಡತ್ತಾಳ. ಮಕ್ಕಳು ಒಂಥರ ಮನ್ಯಾಗ ಆಟ ಆಡೋದು ಒಂಥರ ಕ್ಯೂಟ್ ಅನ್ಸುತ್ತೆ. ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ ಮಕ್ಕಳು ಮನ್ಯಾಗಿದ್ರೆ. ನನ್ನ ಮಗಳಂತೂ ಅಷ್ಟು ತುಂಟಾಟ ಮಾಡ್ತಾಳೆ ನಮ್ಮ ಜೊತೆ ಮನ್ಯಾಗ. ನೋಡ್ರಿ ಹಾಕಿ ತುರುವ ಕಟ್ಟಿದ್ಲು. ನೋಡ್ರಿ ಇಲ್ಲಿ ಅವ್ರು ಹಂಗೆ ಮಾಡೋದು ದೊಡ್ಡ ಖುಷಿ ರೀ ಮಕ್ಕಳು ಮಾಡೋದನ್ನು. ಬಾಯ್ ಫ್ರೆಂಡ್ಸ್, ಮುಂದಿನ ಲಾಗೊಳಗೆ ಸಿಗ್ತೀನಿ. ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್.